ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ತುಂಬ ದಿವಸ ಆಯಿತು, ಮಿನಿಮಮ್ ಬಂದು ನಾನೊಂದು 15 ದಿವಸ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿ. ಸ್ವಲ್ಪ ಬ್ಯುಸಿ ಇದ್ದೆ, ಮತ್ತು ಸ್ವಲ್ಪ ಟ್ರಿಪ್ಪು ಹೊರಗಡೆ ಮತ್ತು ಮಕ್ಕಳದು ಸ್ಕೂಲ್ದು ರಿಸಲ್ಟು ಈ ರೀತಿ ಬ್ಯುಸಿ ಆಗೋದೆ. ವೀಡಿಯೋಸ್ ಎಲ್ಲ ತೆಗೆದಿಟ್ಟಿದ್ದೀನಿ, ಯಾವುದನ್ನು ಅಪ್ಲೋಡ್ ಮಾಡಿ ವಾಯ್ಸ್ ಓವರ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಸೊ ಫ್ರೀ ಮಾಡಿಕೊಂಡು ಇವತ್ತಿಂದ ವೀಡಿಯೋ ಹಾಕ್ಬಿಡೋಣ, ಗ್ಯಾಪ್ ಕೊಟ್ಟರೆ ಹೇಗೆ ಅಂತ ಹೇಳಿ ಇವತ್ತಿಂದ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಬಂದು ನಾನು ಬಿಸಿಲಿಗೆ, ಎಳೆಯ ಬಿಸಿಲಿಗೆ ಬಂದು ವೈಟಮಿನ್ ಡಿ ಬಂದು ಸ್ಟೋರ್ ಆಗುತ್ತೆ ಅಂತಾರೆ ಎಣ್ಣೆಯಲ್ಲಿ. ಸೊ ಬೆಳಗ್ಗೆ ಎಣ್ಣೆನ ಬಂದು ನಾನು ಬಿಸಿಲಿಗೆ ಇಟ್ಟಿದ್ದೆ. ಇದು ಬಂದು ನಮಗೆ ವೇಂಬಾಲಂ ಪಟ್ಟೆ ಅಂತ ಹೇಳ್ತಾರೆ, ಅದರದ್ದು ಎಣ್ಣೆ. ಮತ್ತು ಇದು ಬಂದು ಮಿಕ್ಸ್ ಹರ್ಬ್ಸು. ಇದು ನಾನು ಹೇಳಿದ್ನಲ್ಲ ನಿಮಗೆ, ಮದುವೆಗೆ ಹೋಗಿದ್ದಾಗ ತೊಗೊಂಡಿದ್ದೆ ಅಂತ, ದೇವಸ್ಥಾನದ ಹತ್ರ ಮಾರ್ತಾಯಿದ್ರು. ಒಂದು ಲೆವೆಲ್ಗೆ ಹೇರ್ ಫಾಲು ಇವೆಲ್ಲ ಕಡಿಮೆ ಆಗಿದೆ. ಅಷ್ಟೊಂದು ಕಡಿಮೆ ಆಗಿದೆ ಅಂತಲ್ಲ, ಕಂಟ್ರೋಲ್ ಆಗಿದೆ, ಚೆನ್ನಾಗಿದೆ. ಹಾಗೆ ಬಂದು ಇವತ್ತು ಏನು ವಿಡಿಯೋ ಅಂತಂದರೆ, ಸಿಂಪಲ್ಲಾಗಿ ಫಿಶ್ಶು ಸಾಂಬಾರು ಮತ್ತು ಫಿಶ್ದು ನಾವು ಎಣ್ಣೆಲಿ ಹಾಕ್ತೀವಲ್ಲ ಕಬಾಬ್ ಥರ, ಅದು ಮಾಡೋದನ್ನು ತೋರಿಸ್ತಿದ್ದೀನಿ. ಹಾಗೆ ಬಂದು ನನ್ನ ಮಗನ ಬರ್ತ್ಡೇ ವ್ಲಾಗ್ ನಾನು ಅಪ್ಲೋಡ್ ಮಾಡಲೇ ಇಲ್ಲ. ಸೊ ಫೆಬ್ರವರಿಯಲ್ಲಿ ಬರ್ತ್ಡೇ ನಡೆದಿದ್ದು, ಅಪ್ಲೋಡ್ ನೋಡಿ ಏಪ್ರಿಲಲ್ಲಿ ಮಾಡ್ತಾಯಿದ್ದೀನಿ. ನಾನು ಅದೇ ಹೇಳಿದ್ನಲ್ಲ, ಬ್ಯುಸಿ ಇದ್ದೆ, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಮತ್ತು ಮನೆಯವರು ಬಂದು ಅವನಿಗೆ ಬರ್ತ್ಡೇಗೆ ಒಂದು ರಿಂಗ್ ಪ್ರೆಸೆಂಟ್ ಮಾಡಿದ್ರು, ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಸೈನ್ ಬಂದು ಎಕ್ಸ್ಕ್ಲೂಸಿವ್ ಎಷ್ಟು ಚೆನ್ನಾಗಿ ಬಂದಿದೆ ಅದನ್ನು ಬಂದು ನಾನು ಏನೇನು ಚೇಂಜಸ್ ಮಾಡಿಸ್ದೆ ಆ ಡಿಸೈನಲ್ಲಿ. ಇದ್ದಿದ್ದೇ ಅದು ಒರಿಜಿನಲ್ ಡಿಸೈನೇ ಬೇರೆ ಇತ್ತು. ಸೊ ನಾನೇ ಡಿಸೈನ್ ಬೇರೆ ಅದನ್ನು ಮಾಡಿಸಿದ್ದು, ಹೇಳಿಬಿಟ್ಟು ಈ ಥರ ಬೇಡ ಅಂತ ಹೇಳಿ. ಸೊ ಆ ಡಿಸೈನ್ ಹೇಗಿದೆ, ನನ್ನ ಮಗನ ಬರ್ತ್ಡೇ ಹೇಗೆ ಹೋಯಿತು, ಅದು ಇವತ್ತಿನ ವ್ಲಾಗಲ್ಲಿ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಹಾಗೆ ಸ್ವಲ್ಪ ಮನಿ ಸೇವಿಂಗಿಗೆ ಮೋಟಿವೇಟು. ಯಾಕಂದರೆ ವಿಡಿಯೋ ಜಸ್ಟ್ ನಾನೇನೋ ತೋರಿಸೋ ರೆಸಿಪಿನೋ ಇಲ್ಲ ಏನೋ ನನ್ನ ರ್ಯಾಂಡಮ್ ವ್ಲಾಗ್ಸೋ ನೋಡೋದ್ರಿಂದ ನಿಮಗೆ ಪ್ರಯೋಜನ ಏನಿರಲ್ಲ. ಜಸ್ಟ್ ಒಂದು 12 ಮಿನಿಟ್ಸು ಟೈಮ್ ಪಾಸ್ ನಿಮ್ಗೆ ಆಗ್ಬೋದು. ಆದರೆ ಮನಿ ಸೇವಿಂಗನ್ನು ಹೇಳುವಾಗ ಖಂಡಿತವಾಗ್ಲೂ ಮೋಟಿವೇಟ್ ಆಗ್ತೀರಾ. ಮತ್ತು ನೀವು ಅಷ್ಟೇ ಮನಿ ಸೇವ್ ಮಾಡಬೇಕಪ್ಪ ನಾನು, ಕರೆಕ್ಟು ಅವ್ರು ಹೇಳೋದು ಅನ್ನೋ ಥರ ನೀವು ಬಂದು ಒಂದು ರೀತಿ ಇನ್ಸ್ಪೈರ್ ಆಗ್ತೀರಾ. ಸೊ ನನಗದು ತುಂಬಾ ಮುಖ್ಯ. ಸೊ ಅದು ಇವತ್ತಿನ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಾನು ಬಂದು ಇವತ್ತು ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಮೆಣಸು, ಜೀರಿಗೆ ಇದನ್ನೆಲ್ಲ ಹಾಗೆಯೇ ಹಸಿದಾಗೆ ರುಬ್ಕೊಂಡು ಒಂದೊಳ್ಳೆ ಒಗ್ಗರಣೆ ಕೊಟ್ಬಿಟ್ಟು, ಅದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿ ಉಪ್ಪು ನೋಡಿಕೊಂಡು ಈ ಸಾಂಬಾರನ್ನು ಕುದಿಸಿ, ಅದ್ರ ಜೊತೆಗೆ ಜಿಲೇಬಿ ಮೀನನ್ನು ತೊಗೊಂಡು ಬಂದಿದ್ರು. ನನಗೆ ಜಿಲೇಬಿ ಮೀನು ಅಷ್ಟಾಗಿ ಇಷ್ಟ ಆಗಲ್ಲ, ಬಟ್ ಟೇಸ್ಟ್ ವೈಸ್ ಓಕೆ, ಒಂದು ಲೆವೆಲ್ಗೆ ತಿನ್ಬೋದು ಅನ್ನೋ ಥರ. ಬಟ್ ಮನೆಯವ್ರು ಸಿಕ್ತು ಫ್ರೆಶ್ ಆಗಿ ಅಂತ ತಂದಿದ್ರು, ಅವರೆಲ್ಲ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ನನಗೇನಿದ್ರೂ ಈ ಬಾಂಗ್ಡಾ ಮೀನು, ಸಮುದ್ರದ ಫಿಶ್ಶೇ ಇಷ್ಟ. ಯಾಕಂದರೆ ಟೇಸ್ಟು ಚೆನ್ನಾಗಿರುತ್ತೆ, ದಿನ ಆದಷ್ಟು 2 ದಿನ 3 ದಿನವರೆಗೂ ಸಾಂಬಾರು ಚೆನ್ನಾಗಿರುತ್ತೆ. ಬಟ್ ಇದಾದರೆ ಏನೋ ಒಂಥರನೇ ಟೇಸ್ಟು. ಬಟ್ ಪರವಾಗಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಚೆನ್ನಾಗಿ ನಾವು ಟೇಸ್ಟ್ ಕೊಡೋಣ, ಖಾರ, ಉಪ್ಪು, ಹುಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕೊಟ್ಟರೆ ಸಾರು ಚೆನ್ನಾಗಾಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಮತ್ತು ಬಂದು ಇದು ಸ್ವಲ್ಪ ಜಾಸ್ತಿ ತಂದುಬಿಟ್ಟಿದ್ರಲ್ವ ಮೀನು, ಅದಕ್ಕೆ ಒಂದು ಸ್ವಲ್ಪ ಹಸಿರು ಮಸಾಲೆ ಹಾಕ್ಬಿಟ್ಟು ಮೀನ್ದು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತೀವಲ್ಲ, ಅದು ಮಾಡೋಣ ಅಂತ ಹೇಳಿ. ಅದು ನಾನು ಫ್ರೈ ಮಾಡೋದನ್ನ ನಾನು ವಿಡಿಯೋ ತೆಗಿಲಿಲ್ಲ, ಮರ್ತುಬಿಟ್ಟೆ ಬ್ಯುಸಿನಲ್ಲಿ. ಇದಕ್ಕೊಂದು ಸ್ವಲ್ಪ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ, ನೆಕ್ಸ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನೆಲ್ಲ ಹಾಕಿ ರುಬ್ಬಿಟ್ಟು ಚೆನ್ನಾಗಿ, ಅದಕ್ಕೆ ಚಿಕನ್ ಕಬಾಬ್ ಮಸಾಲ ಪೌಡ್ರ್ ಬರುತ್ತಲ್ಲ ಅದೇನೇ ಹಾಕಿದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ನಾವು ಬಂದು ಮೈದಾ, ಅಕ್ಕಿ ಹಿಟ್ಟು ಎಲ್ಲ ಹಾಕ್ತೀವಿ, ಅದೇ ಇರುತ್ತೆ ಅಲ್ವಾ, ಅದಕ್ಕೆ ಅದನ್ನೇ ಹಾಕಿದೆ. ಹಾಗೆ ಒಂದು ನಿಂಬೆಹಣ್ಣನ್ನು ಕಂಪ್ಲೀಟಾಗಿ ಬೀಜ ಎಲ್ಲ ತೆಗೆದು ಇಂಟ್ಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು, ಅದ್ರ ಜೊತೆಗೆ ಉಪ್ಪು ಬಂದು ಪೌಡ್ರಲ್ಲಿ ಇರುತ್ತೆ, ಬೇಕು ಅಂದರೆ ಹಾಕ್ಕೋಬೋದು. ಇದನ್ನು ಕಲಸಿ ಮ್ಯಾರಿನೇಟ್ ಮಾಡ್ಕೋಬೇಕು. ಒಂದು ಮೊಟ್ಟೆ ಹಾಕ್ಬಿಟ್ಟು, ಮೊಟ್ಟೆ ಹಾಕಿದ್ರೆ ಟೇಸ್ಟ್ ಬಂದು ಚೆನ್ನಾಗಿರುತ್ತೆ. ಜೊತೆಗೆ ಅಕ್ಕಿ ಹಿಟ್ಟು, ಇದು ಕ್ರಿಸ್ಪಿನೆಸ್ ಕೊಡೋದಕ್ಕೆ. ಮತ್ತು ಮೊಟ್ಟೆ ಏನಾಗುತ್ತೆ ಅಂದರೆ ಬೈಂಡಿಂಗ್ ಚೆನ್ನಾಗಿ ಕೊಡುತ್ತೆ ಕಬಾಬ್ಗೆ. ಅದು ಚಿಕನ್ನೇ ಆಗಿರ್ಬೋದು, ನಾವು ಏನು ಫಿಶ್ ಮಾಡ್ತೀವಿ ಅದರದ್ದೇ ಆಗಿರ್ಬೋದು, ಅದಕ್ಕೋಸ್ಕರ. ಸಾಂಬಾರು ಕೂಡ ರೆಡಿ ಆಯಿತು. ಸಾಂಬಾರೇನು ತುಂಬಾ ಈಸಿ, ಮಿನಿಮಮ್ 10 to 15 ಮಿನಿಟ್ಸ್ಗೆ ಆಗೋಗ್ಬಿಡುತ್ತೆ ಮೀನು ಹಾಕಿದ್ಮೇಲೆ. ಜಾಸ್ತಿ ಕಲಸೋ ಹಾಗಿಲ್ಲ, ನೋಡಿ ಈ ರೀತಿ ಕಲಿಸ್ಬಿಟ್ಟು ಎತ್ತಿಡೋದಷ್ಟೇ. ಹಾಗೆ ಬಂದು ಮನಿ ಸೇವಿಂಗ್ ಅಂತ ಬಂದಾಗ ಡೈಲಿ ಮೋಟಿವೇಟೆಡ್ ಅದು, ಒಂದು ದಿನ ಮಾಡುವಂಥದ್ದಲ್ಲ. ಈಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ನೀವು ಪ್ರಯತ್ನ ಪಡ್ತೀರಲ್ಲ, ಹೇಗೆ ನೀವು ವೆಯ್ಟ್ ಲಾಸ್ಗೆ ಪ್ರಯತ್ನ ಪಡ್ತೀರೋ ಅದು ಬಂದು ಡೈಲಿ ಪ್ರಾಸೆಸ್ಸು. ವೆಯ್ಟ್ ಲಾಸ್ ಯಾವತ್ತೂ ಅಷ್ಟೇ ನಮಗೆ ಒಂದು ದಿನದಲ್ಲಿ ನಡೆಯುವಂತಹ ಒಂದು ಮ್ಯಾಜಿಕ್ ಅಲ್ಲ. ವೆಯ್ಟ್ ಲಾಸ್ನ ನಾವು ಮಾಡಬೇಕು ಅಂತಂದರೆ ಡೈಲಿ ಹೇಗೆ ಪ್ರೋಟೀನ್, ಫೈಬರು ಮತ್ತು ನೀರು ಚೆನ್ನಾಗಿ ತೊಗೋಬೇಕು, ಲಿಕ್ವಿಡ್ ಐಟಮಾಗಿ ಎಷ್ಟು ಚೆನ್ನಾಗಿ ತೊಗೋಬೇಕು, ಟೈಮ್ ಸರಿಯಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಬಾಡಿಗೆ ರೆಸ್ಟ್ ಕೊಡಬೇಕು. ಆ ಥರ ಎಲ್ಲ ನಾವು ಹೇಗಿರ್ತೀವೋ ಸೇಮ್ ಅದೇ ಥರನೇ
ನಾವು ಮನಿ ಸೇವಿಂಗ್ ಅಂತ ಮಾಡುವಾಗ ವೇಸ್ಟ್ ಖರ್ಚುಗಳನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ನಾವೆಲ್ಲಿ ಖರ್ಚು ಮಾಡ್ತೀವೋ ಆ ಟೈಮಲ್ಲಿ ಬಂದು ನಮ್ಮ ಕಷ್ಟದ ದಿನಗಳನ್ನು ನೆನೆಸ್ಕೊಂಡು ಮತ್ತು ಮನೇಲಿ ಸೀರೆ ತೊಗೋತೀನಿ ಅಂತ ನೀವು ಹೊರಗಡೆ ಹೋದಾಗ ಮನೇಲಿರೋ ಸೀರೆಗಳನ್ನು ನೆನೆಸಿ ಅದನ್ನೇ ಯಾವ ರೀತಿ ನಾವು ಬೇರೆ ಬ್ಲೌಸ್ ಹಾಕ್ಕೊಂಡು ಅದಕ್ಕೆ ಬೇರೆ ಮ್ಯಾಚಿಂಗ್ ಬ್ಲೌಸ್ಗಳು ಬೇರೆ ಕೊಟ್ಕೊಂಡು ಯಾವ ರೀತಿ ಲುಕ್ ಚೇಂಜ್ ಮಾಡ್ಕೊಳ್ಳೋದು ಅನ್ನೋ ಥರ. ಸೊ ಈ ರೀತಿ ಒಂದೊಂದಕ್ಕೂ ಒಂದೊಂದು ಆಲ್ಟರ್ನೇಟಿವ್ ಆಗಿ ನಾವು ಥಿಂಕ್ ಮಾಡುವಾಗ ಖಂಡಿತವಾಗ್ಲೂ ಅದು ನಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಕೆಲವ್ರು ಏನು ಮಾಡ್ತಾರೆ, ಕುರ್ತೀಸ್ ಇರುತ್ತೆ, ನಾನು ಕುರ್ತಿ ತೊಗೋತೀನಿ ಒಳ್ಳೆ ಬ್ರ್ಯಾಂಡೆಡು, ಅವ್ರು ತೊಗೊಂಡ್ರು ಇವ್ರು ತೊಗೊಂಡ್ರು ಅಂತ ತೊಗೋತಾರೆ. ಸೊ ಆ ರೀತಿ ಎಲ್ಲನೂ ಮಾಡಿದೆ. ಇನ್ನು ನಮ್ಮ ಹತ್ರ ಇನ್ನೇನು ಮಾಡಿದ್ರೆ ನಮಗಿದು ಬಂದು ಮುಂದಕ್ಕೆ ಇನ್ನೂ ಸೇವ್ ಆಗುತ್ತೆ ಅಂದರೆ, ಈಗ ಬಂದು ನೀವೇನು ಮಾಡ್ತೀರಾ, ಏನಾದರೂ ಒಂದು ಒಡವೆ ತೊಗೋತೀರಾ ಅಂದರೆ ಅದು ಫ್ಯೂಚರ್ಗೆ ಸೇವು. ಅದೇ ನೀವು ಒಂದು ರೇಷ್ಮೆ ಸೀರೆ ತೊಗೋತೀರಾ ಅಂದರೆ ಅದು ಫ್ಯೂಚರ್ಗೆ ಸೇವ್ ಇಲ್ಲ. ಅದೇ ಥರನೇ ನಮ್ಮ ಲೈಫಲ್ಲಿ ನಾವು ಅಷ್ಟೇ ಏನನ್ನು ಮಾಡಿದ್ರೆ ಅದು ನಮಗೆ ಫ್ಯೂಚರ್ಗೆ ಬೆಟರ್ ಆಗಿರುತ್ತೆ, ಅದು ನಮ್ಗೆ ಗುಡ್ ಲಕ್ ಕೊಡುತ್ತೆ ಅಂತ ಯೋಚನೆ ಮಾಡಿ. ಈ ಡ್ರೆಸ್ ಬಂದು ನಾನು ನನ್ನ ಬರ್ತ್ಡೇಗೆ 2 ಇಯರ್ಸ್ ಬ್ಯಾಕ್ ನಮ್ಮ ಮನೆಯವ್ರು ಕೊಡಿಸಿದ್ದು. ಸೊ ನಾನು ಬಂದು ಅವತ್ತು ಹಾಕ್ಕೊಂಡಿದ್ದೆ, ಮತ್ತೆ ಹಾಕ್ಕೊಳ್ಳಿಲ್ಲ. ಈ ಡ್ರೆಸ್ ಪ್ರೈಸ್ ಬಂದು 2000 ರುಪೀಸು. ನನಗೆ ಇವತ್ತು ಹಾಕ್ಕೊಂಡೆ ಅಂದರೆ ನನ್ನ ಮಗನ ಬರ್ತ್ಡೇಗೆ ಹಾಕ್ಕೊಂಡೆ, ಅಂದರೆ 2 ಇಯರ್ಸ್ ಆದಮೇಲೆ ಹಾಕ್ಕೊಂಡಿದ್ದೀನಿ ನಾನು. ಸೊ ಅಲ್ಲಿಗೆ ಅದರದ್ದು ಇನ್ವೆಸ್ಟ್ಮೆಂಟ್ ಏನೂ ನನಗೆ ಅದರದ್ದು ಲಾಭ ಇಲ್ಲ. ಬಟ್ ಏನಂದರೆ, ಒಂದು ಯಾವತ್ತೂ ಹಾಕ್ಕೊಳ್ದೇ ಇರೋ ಬಟ್ಟೆ ಕೊಡಿಸಿದ್ರು ಮನೆಯವರು ಅನ್ನೋದೊಂದು ಖುಷಿ ಅಷ್ಟೇ. ಸೊ ನಾವೇನೇ ಆಗಲಿ ನಮ್ಮ ಬರ್ತ್ಡೇ ಆಗಿರ್ಬೋದು, ಇಲ್ಲ ಒಂದು ಒಳ್ಳೆ ಅಕೇಷನ್ಸ್ ಆಗಿರ್ಬೋದು, ಆದಷ್ಟುನು ಖರ್ಚುಗಳನ್ನು ಕಡಿಮೆ ಮಾಡೋದ್ರಲ್ಲೇ ನೋಡ್ಬೋದು. ಈಗ ನೋಡಿ, ಈಗ ನಾನು ಬಂದು ನನ್ನ ಮಗನ ಬರ್ತ್ಡೇ ಅಂತ ನಾನು ಇನ್ನೊಂದು ಡ್ರೆಸ್ ತೊಗೋಬೋದಾಗಿತ್ತು. ಆ ಥರ ಎಲ್ಲ ನಾನು ಮಾಡಲ್ಲ. ಏನಿದೆಯೋ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಷ್ಟೇ. ಎಷ್ಟೋ ಸ್ಯಾರೀಸ್ ಇದ್ದಾವೆ, ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾನು ಸುಮಾರಾಗಿ ಹೊಸ ಸ್ಯಾರಿ ಅಂತ ತೆಗೆದೇ ಮಿನಿಮಮ್ 1 ಇಯರ್ ಮೇಲೇ ಆಯಿತು. ಸ್ಯಾರಿ ಎಲ್ಲ ನಾನು ಜಾಸ್ತಿ ಬೈ ಮಾಡೋದೇ ಇಲ್ಲ. ಹೋದ ವರ್ಷ ಬರ್ತ್ಡೇಗೆ ನಮ್ಮ ಮನೆಯವ್ರು ಕೊಡಿಸಿದಂತಹ ಸ್ಯಾರಿನೇ ನಾನು ಇಲ್ಲಿವರೆಗೂ ಎಲ್ಲಾದರೂ ಹೋಗಬೇಕು ಅಂದಾಗೆಲ್ಲ ಜಾಸ್ತಿ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಸೊ ನನ್ನ ಮಗನ ಬರ್ತ್ಡೇ ದಿವಸ ನಾನು ಅಮ್ಮನ ಇನ್ವೈಟ್ ಮಾಡಿದ್ದೆ, ಅಕ್ಕನ ಮಗಳು ಕೂಡ ಬಂದಿದ್ಲು. ಸೊ ನಾವು ಜಾಸ್ತಿ ಎಲ್ಲ ಬರ್ತ್ಡೇ ಎಲ್ಲ ಗ್ರ್ಯಾಂಡ್ ಸೆಲೆಬ್ರೇಷನ್ ಏನಿಲ್ಲ. ನನ್ನ ಮಗಂದು ಏನು ಅವನು ಆಸೆ ಪಟ್ಟು ಕೇಳ್ತಾನೋ ಕೇಕೋ ಅದನ್ನು ಬಂದು ಕಾಂಪ್ರಮೈಸ್ ಇಲ್ಲದೆ ಕೊಡಿಸ್ತೀನಿ. ಮತ್ತು ಬಟ್ಟೆನೂ ಅಷ್ಟೇ ತುಂಬಾ ಕಾಸ್ಟ್ಲಿ ಆ ಥರದ್ದೆಲ್ಲ ಇಲ್ಲವೇ ಇಲ್ಲ. ಏನಿದ್ರು 350 400 ಒಳಗಡೆ ಟಿ ಶರ್ಟ್ ಇರುತ್ತೆ. ಒಂದು ಪ್ಯಾಂಟ್ ಒಂದು 2 to 5 ಅಂದರೆ 200 to 500 600 ಒಳಗಡೆ ಪ್ಯಾಂಟ್ ಇರುತ್ತೆ. ಅಂದರೆ ಒಂದು ಜೊತೆ ಬಟ್ಟೆ ಇನ್ನರ್ ವೇರ್ ಸೇರಿ ಒಂದು 1000 ರೂಪಾಯಿ ಒಳಗಡೆ ಇರುತ್ತೆ. ಸೊ ನನ್ನ ಮಗನಿಗೆ 2 ಜೊತೆ ಬಟ್ಟೆ ಕೊಡಿಸ್ದೆ ನಾನು. ಬೆಳಗ್ಗೆ ಒಂದು ಸ್ಕೂಲಿಗೊಂದು ಮತ್ತು ಮನೆಗೊಂದು ಅಂತ, ಕೇಕ್ ಕಟ್ಗೆ ಅಂತ. ಸೊ ನಮ್ಮ ಮನೆಯವರು ಸಂಜೆ ಬರ್ತೀನಿ ಅಂತಂದಿದ್ರು. ಸೊ ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡಿ ಕೇಕ್ ಕಟ್ ಮಾಡಿ ಅವನಿಗೆ ಬಂದು ನಮ್ಮ ಮನೆಯವರು ಒಂದು ರಿಂಗನ್ನು ಪ್ರೆಸೆಂಟ್ ಮಾಡಿದ್ರು. ಯಾಕಂದರೆ ಜೂನಲ್ಲಿ ನನ್ನ ಮಗನ ಬರ್ತ್ಡೇ ಆದಾಗ ಹೋದ ವರ್ಷ ದೊಡ್ಡವನಿಗೆ ಕೊಡಿಸಿದ್ರು. ಸೊ ಚಿಕ್ಕ ಮಗನಿಗೆ ಯಾಕೆ, ಅವನಿಗೆ ಒಂದು ರೀತಿ ಬೇಜಾರಾಗುತ್ತಲ್ಲ, ಹೇಗೂ ಇನ್ವೆಸ್ಟ್ಮೆಂಟ್ ತಾನೆ ಇವತ್ತಿಲ್ಲ ನಾಳೆ. ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳಿಗೆ ಏನಾದರೂ ಕೊಡಿಸ್ಬೇಕು ಅಂದಾಗ ಆದಷ್ಟು ಚಿನ್ನ ಈ ಥರದ್ದು ಸೇರ್ಸೋದಕ್ಕೆ ನೋಡ್ತೀನಿ. ತುಂಬ ಬಟ್ಟೆಗೋ ಶೂಸ್ಗೋ ಇಲ್ಲ ಅನ್ನೆಸರಿಯಾಗಿ ಪಾರ್ಟೀಸ್ಗೋ ಇಲ್ಲ ಹೊರಗಡೆ ಹೋಗಿ ತುಂಬ ಖರ್ಚು ಮಾಡೋದು ಅಂಥವೆಲ್ಲ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಹಂಗೆ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದರೂ ಕೂಡ ಅದನ್ನು ನಾನು ನಮ್ಮ ಮನೆಯವ್ರ ಮನಸ್ಸು ಹಂಗೆ ಮಾಡೋಣ ಅಂದರೂ ಕೂಡ ನಾನು ಮಾಡೋದಕ್ಕೆ ಬಿಡೋಲ್ಲ. ಯಾಕಂದರೆ ಅಷ್ಟೆಲ್ಲ ನನಗೆ ವೇಸ್ಟ್ ಖರ್ಚು ಮಾಡೋದಕ್ಕೆ ಇಷ್ಟ ಆಗಲ್ಲ. ಸೊ ನಮ್ಮ ಅಕ್ಕನ ಮಗಳು ಕೂಡ ನನ್ನ ಮಗನಿಗೆ ಬ್ಯಾಕ್ ಟು ಬ್ಯಾಕ್ ಗಿಫ್ಟ್ಸು ಒಂದು 3-4 ಗಿಫ್ಟ್ ತಂದಿದ್ಲು. ಅವನಂತೂ ತುಂಬಾ ಸರ್ಪ್ರೈಸ್ ಆಗಿಬಿಟ್ಟ. ಹಾಗೆ ಫೋಟೋಸ್ ಎಲ್ಲ ತೆಕ್ಕೊಂಡು ಸಿಂಪಲಾಗಿ ಅಡುಗೆ ಮಾಡಿದ್ದೆ ನಾನು. ಸೊ ಸಿಂಪಲಾಗಿ ಅಡುಗೆ ಎಲ್ಲ ಊಟ ಮಾಡಿಕೊಂಡು ಮನೇಲೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾಯಿತು. ಒಂದು ಒಳ್ಳೆ ಕಾಸ್ಟ್ಲಿ ಗಿಫ್ಟು ನನ್ನ ಮಗನಿಗೆ ನಮ್ಮ ಮನೆಯವ್ರು ಕೊಡಿಸಿದ್ದು. ನನಗದೊಂಥರ ಖುಷಿ. ನಮ್ಮ ಮನೆಯವ್ರು ನನ್ನನ್ನೇ ಕೊಡು ಅಂತಿದ್ರು. ನಾನು ಬಂದು ಇಲ್ಲ ನೀನೇ ಕೊಡಬೇಕು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿಬಿಟ್ಟು ಕೊಡಿಸ್ದೆ. ನನ್ನ ಮಗನಂತೂ ಕಣ್ಣು ಮುಚ್ಕೊಂಡು ಅವನಿಗೆ ಎಕ್ಸೈಟ್ಮೆಂಟ್ ಆಗಿದ್ದ. ಅವನಿಗೆ ಗೊತ್ತಿತ್ತು ತೊಗೊಂಬರ್ತೀವಿ ಅಂತ, ಬಟ್ ನಾನು ಇಲ್ಲ ತಂದಿಲ್ಲ ಅಂತೆಲ್ಲ ಹೇಳಿದ್ದೆ. ಸೊ ರಿಂಗನ್ನು ಬಂದು ಪ್ರೆಸೆಂಟ್ ಮಾಡಿದ್ರು. ಇವಾಗಂತೂ ಈ ವಯಸ್ಸಿಗಂತೂ ಅವನು ಆ ರಿಂಗ್ ಹಾಕೋಕ್ಕಾಗಲ್ಲ, ಯಾಕಂದರೆ ತೊಗೊಂಡಿರೋದು ದೊಡ್ಡ ರಿಂಗು. ಬಟ್ ಆದರೆ ಅವ್ನಿಗಿನ್ನೊಂದು 8 ಇಯರ್ಸು ಅವನೊಂದು ಸ್ವಲ್ಪ ದೊಡ್ಡವನಾಗ್ತಾನಲ್ಲ, 10th ಆಗೋ ಲೆಕ್ಕಕ್ಕೆ ಅವ್ನಿಗದಾಗುತ್ತೆ. ಬಟ್ ಅದು ದಾರ ಸುತ್ತಬಿಟ್ಟು ಕೊಟ್ಟಿದ್ದೆ ನಾನು, ಹಾಕಿದ್ರು. ಚೆನ್ನಾಗಿ ಅನ್ನಿಸ್ತು ರಿಂಗು. ಒಂದು ಸ್ವಲ್ಪ ದೊಡ್ಡದಾಗೇ ಇತ್ತು. ಅವ್ರ ಅಪ್ಪನಿಗೆ ಥ್ಯಾಂಕ್ಸ್ ಹೇಳ್ದ, ಹ್ಯಾಪಿಯಾಗಿ ಅವನು ಒಂಥರ ಫೀಲ್ ಮಾಡ್ದೆ. ಬಟ್ ರೆಕಮೆಂಡ್ ಮಾಡಿದ್ದು ಜಾಸ್ತಿ ನಾನೇ, ಬೇಡ ಇರಲಿ ಪರವಾಗಿಲ್ಲ ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂದರು ಮನೆಯವ್ರ ಬಜೆಟು. ಸೊ ನಾನು ಬಂದು ಪರವಾಗಿಲ್ಲ ಇರಲಿ ಮಗುಗೆ ಮಾಡೋಣ, ಅವನು ಸೂರಂತ ಅನ್ನೋದು ಬೇಡ ಅಂತ ಹೇಳಿ ಕೊಡಿಸಿದ್ದಾಯಿತು. ಸೊ ನಾನು ಬಂದು ಈ ವಿಡಿಯೋ ಎಂಡಿಂಗಲ್ಲಿ ಡಿಸೈನು ಮತ್ತು ರಿಂಗ್ದು ಎಲ್ಲ ಹೇಳ್ತೀನಿ. ಯಾಕಂದರೆ ನಾನು ಫೆಬ್ರವರಿಯಲ್ಲಿ ತೊಗೊಂಡಿದ್ದು. ನಾನು ರೇಟೇ ಮರೆತುಬಿಟ್ಟೆ, ಯಾಕಂದರೆ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಯಾವುದು ಸರಿಯಾಗಿ ಯಾವುದನ್ನೂ ಕರೆಕ್ಟಾಗಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಇವತ್ತು ಸರಿ ವೀಡಿಯೋ ಹಾಕಲೇಬೇಕು ಅನ್ನೋ ಹಠದಿಂದ ಮಾಡ್ತಿರೋದಷ್ಟೇ. ಹಾಗೆಯೇ ನನ್ನ ಮಗ ಒಂದೊಂದೇ ಗಿಫ್ಟನ್ನು ಬಂದು ಓಪನ್ ಮಾಡ್ತಾಯಿದ್ದಾನೆ. ನಮ್ಮ ಅಕ್ಕನ ಮಗಳು ತಂದು ಕೊಟ್ಟಿದ್ದಂಥ ಗಿಫ್ಟ್ಸು. ಅವಳು ಬಂದು ಅವನಿಗೆ
ಒಂದು ಶರ್ಟ್ ಝುಡಿಯೋಯಿಂದ ಒಂದು ಶರ್ಟ್ ತಂದಿದ್ಲು. ಮತ್ತು ಇನ್ನೂ ಗಿಫ್ಟ್ಸು ತಂದು ಕೊಡ್ತಾನೆ ಇದ್ಲು. ಅವನಂತೂ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗ್ಬಿಟ್ಟ, ಹಾಕ್ಕೊಂಡ. ಖುಷಿ ಆಯಿತು. ಒಂದು ಸ್ವಲ್ಪ ದೊಡ್ಡ ಸೈಜೇನೆ, ಅವನಿಗೆ ಸ್ವಲ್ಪ ಸೈಜ್ ನೋಡಿ ತೊಗೋಬೇಕು. ಅವಳು ಸ್ವಲ್ಪ ದೊಡ್ಡದಾಗೆ ತಂದಿದ್ಲು. ಸ್ಟೈಲಾಗಿ ವಿಯರ್ ಮಾಡ್ಬೋದು, ಅದನ್ನೇ ದೊಡ್ಡದು ಅಂತ ಅನ್ಸಲ್ಲ ಅಂತ ಹೇಳಿ ಅವನಿಗೆ ಒಂದು ಸ್ವಲ್ಪ ಸರ್ವ್ ಮಾಡ್ತಾಯಿದ್ಲು. ಶರ್ಟೆಲ್ಲ ಚೆನ್ನಾಗಿ ಅನ್ನಿಸ್ತು. ಸರಿ, ಹಾಗೆ ಕಂಟೆಂಟಿಗೆ ಬರೋಣ. ಸೊ ನಾನು ಹೇಳ್ದ ಹಾಗೆ ಅನ್ನೆಸೆಸರಿಯಾಗಿ ಖರ್ಚುಗಳನ್ನು ಕಡಿಮೆ ಮಾಡಿದ್ರೇ ಆಲ್ಮೋಸ್ಟ್ ದುಡ್ಡು ಕೂಡಿಡ್ಬೋದು. ಖರ್ಚು ಕಡಿಮೆ ಮಾಡಿಬಿಟ್ಟೆ ಇನ್ನೇನು ಬಿಡು ದುಡ್ಡು ಸೇರಿಬಿಡ್ತು ಅಂತ ಅಂದ್ಕೊಳ್ಳೋದಲ್ಲ. ಉಳಿಸಿರೋ ಅಂಥ ದುಡ್ಡು ಅಂದರೆ ಖರ್ಚು ಕಡಿಮೆ ಮಾಡಿದ್ದೀರಾ. ಈಗ ಒಂದು ನೈಟಿ ತೊಗೊಳೋದನ್ನ ಬೇಡ, ಇರೋದನ್ನೇ ಅಡ್ಜಸ್ಟ್ ಮಾಡೋಣ ಅಂದ್ಕೊಂಡಿದ್ದೀರಾ. ಆ ನೈಟಿಯಿಂದ ಸೇವ್ ಆದಂಥ 300 ರುಪೀಸೋ 400 ರುಪೀಸ್ನೋ ಪಕ್ಕಕ್ಕೆ ಎತ್ತಿಡಬೇಕು. ಈ ಒಂದು ಸ್ಯಾರಿ ತೊಗೊಳೋದನ್ನ ನೀವು ನಿಲ್ಲಿಸಿದ್ದೀರಾ ಅಂದರೆ ಒಂದು 10,000 ಉಳೀತು ಅಂದರೆ 10,000 ಎತ್ತಿಡಬೇಕು. ಉಳಿತು ಅಂತ ಆ ದುಡ್ಡು ಎಲ್ಲೋಯ್ತು. ಸೊ ಉಳಿಯೋ ದುಡ್ಡನ್ನ ತೆಗೆದು ಎತ್ತಿಡಬೇಕು. ನಿಮ್ಮ ಮನಸ್ಸಲ್ಲಿ ನೀವೇನು ಅಂದ್ಕೊಂಡಿರ್ತೀರ, ನಾನು ಬಂದು ನನ್ನ ಸೇವಿಂಗ್ಸ್ ಉಳಿಸಿ, ನಾನು ಸೇವಿಂಗ್ ಮಾಡಿದ್ದೀನಿ, ನಾನು ಇವತ್ತು ತರಕಾರಿಯಲ್ಲಿ ಒಂದು 50 ರೂಪಾಯಿ ಸೇವ್ ಮಾಡಿದೆ. ಸರಿ, ಎಲ್ಲಿ ಆ 50 ರೂಪಾಯಿ? ಹಾಗೆ ವೇಸ್ಟ್ ಮಾಡೋದಂತಲ್ಲ, ಅದನ್ನು ಕೂಡಿಟ್ಟಿರೋದನ್ನು ಪಕ್ಕಕ್ಕೆ ಎತ್ತಿಡಬೇಕು. ಇದು ಜಾಣ್ಮೆ. ನೀವು ನನಗೆ ತುಂಬ ಜನ ಹೇಳ್ತೀರಾ, ನಾನು ಉಳಿಸ್ತೀನಕ್ಕ, ನಾನು ಉಳಿಸ್ತೀರಾ ಕರೆಕ್ಟು. ಎಲ್ಲಿ ಎತ್ತಿಡ್ತಿದ್ದೀರಾ? ಎಲ್ಲಿ ಸೇವ್ ಮಾಡ್ತಿದ್ದೀರಾ? SIP ಮಾಡ್ತಾಯಿದ್ದೀರಾ, ಇಲ್ಲ ಗೋಲ್ಡಿಗೆ ಹಾಕ್ತಾಯಿದ್ದೀರಾ, ಇಲ್ಲ ಎಲ್ಲಾದರೂ ಪರ್ಸಲ್ಲಿ ಎತ್ತಿಡ್ತಿದ್ದೀರಾ, ಇಲ್ಲ ಉಂಡಿಯಲ್ಲಿ ಸೇವ್ ಮಾಡ್ತಾಯಿದ್ದೀರಾ? ಇದನ್ನೆಲ್ಲ ಯೋಚನೆ ಮಾಡಬೇಕು ತಾನೇ. ನನ್ನ ಮಗನಿಗೆ ಜಾಸ್ತಿ ಬಟ್ಟೆ ತೆಗಿತಾ ಇದ್ದೆ, ಉಳಿಸ್ತಾ ಇದ್ದೀನಿ. ಮತ್ತು ನನ್ನ ಶೂಸ್ ತೊಗೊಳ್ತಾ ಇದ್ದೆ, ಅದನ್ನು ಉಳಿಸಿದ್ದೀನಿ. ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ರೀಯೂಸ್ ಮಾಡ್ತಾ ಇದ್ದೀನಿ. ಇರೋದು ತುಂಬ ಚೆನ್ನಾಗಿದೆ, ಇನ್ನೊಂದಕ್ಕೇನಕ್ಕೆ ನಾನು ಇನ್ವೆಸ್ಟ್ ಮಾಡಬೇಕು? ಈ ರೀತಿ ಎಲ್ಲನೂ ಓಕೆ ಕ್ವಶನ್ಸ್ ಬರುತ್ತೆ ಅಲ್ವಾ. ಸೊ ಈಗ ನಿಮ್ಮ ಹತ್ರ ಒಂದೆರಡು ಜೊತೆ ಶೂ ಇದೆ, ವಾಕಿಂಗ್ ಶೂಸು. ಇನ್ನೊಂದು ಏನಕ್ಕೆ ತೊಗೋಬೇಕು ಚೆನ್ನಾಗಿದ್ದರೆ? ಸೊ ಅದು ಇನ್ನೇನಕ್ಕೆ ತೊಗೋಬೇಕು ಅಂದ್ಕೊಂಡು ನೀವು ಉಳಿಸ್ತೀರಲ್ಲ ದುಡ್ಡು, ಅದನ್ನೇನು ಮಾಡ್ತಾಯಿದ್ದೀರಾ? ಅದನ್ನು ಪಕ್ಕಕ್ಕೆ ಎತ್ತಿಡಬೇಕು. ಇದು ಜಾಣ್ಮೆತನ. ಮೊದಲನೇದು ಉಳಿಸ್ಬೇಕು ಅಂದ್ಕೊಳ್ಳೋದು, ನೆಕ್ಸ್ಟು ಉಳಿಸೋದು, ಮತ್ತು ಉಳಿಸಿರೋ ದುಡ್ಡನ್ನು ಫಸ್ಟ್ ಭದ್ರ ಮಾಡೋದು. ಇದು ಮನಿ ಸೇವಿಂಗಲ್ಲಿ ಬಂದು ಮುಖ್ಯವಾದಂಥ ಒಂದು ವಿಷಯ ಆಗುತ್ತೆ. ಇದು ನಮ್ಮ ಅಕ್ಕನ ಮಗಳು ಏನು ಮಾಡಿದ್ಲು ಅಂದರೆ, ಅವ್ನು ಸ್ವಲ್ಪ ಜಾಸ್ತಿ ತಿಂಡಿಗೆಲ್ಲ ವೇಸ್ಟ್ ಖರ್ಚು ಮಾಡ್ತಾನೆ. ಹಂಗಾಗಿ ಅವ್ನುಗಳು ಒಂದು ಸ್ವಲ್ಪ ಸೇವಿಂಗ್ ಮಾಡಲಿ ಅಂತ ಹೇಳಿ ಒಂದು ಉಂಡಿ, ಇದು ಬಂದು ಮಾರ್ಕ್ ಮಾಡೋದು. ಇದು ಮೀಶೋನಲ್ಲೂ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ. 10,000 ಕೂಡಿಡ್ಬೋದು. ಇದರಲ್ಲಿ ನಮ್ಮಮ್ಮ ಒಂದು 100 ರೂಪಾಯಿ ಕೊಟ್ಟಿದ್ರು ಅವನಿಗೆ, ನಾನೊಂದು 100 ರೂಪಾಯಿ ಕೊಟ್ಟೆ. ಎಲ್ಲ ಹಾಕಿ ಇಡಲಿ, ಆವತ್ತಿಂದನೇ ಸ್ಟಾರ್ಟ್ ಮಾಡಿಬಿಡ್ಲಿ ಸೇವಿಂಗ್ ಅಂತ. ಸುಮಾರು ದುಡ್ಡು ಸೇವ್ ಮಾಡ್ತಾಯಿದ್ದಾನೆ ಇವಾಗ್ಲೂ. ಮತ್ತು ಒಂದು ಪೆನ್ನು, ಮತ್ತು ಅವನಿಗೆ ಒಂದು ಶರ್ಟು, ನೆಕ್ಸ್ಟು ಕೂಡಿಡೋದಕ್ಕೆ ಇದು ಎಲ್ಲನೂ ತಂದು ಕೊಟ್ಲವಳು. ಅವನಂತೂ ತುಂಬಾ ಹ್ಯಾಪಿ ಆಗಿಬಿಟ್ಟ. ಸರಿ, ಇದಾಯಿತು. ಬರ್ತ್ಡೇ ವ್ಲಾಗ್ ಮುಗೀತು. ನೆಕ್ಸ್ಟ್ ಬಂದು ಮನೆಯೆಲ್ಲ ಕ್ಲೀನಿಂಗ್ ಮಾಡಿ, ನೆಕ್ಸ್ಟ್ ವೀಕಲ್ಲಿ ನಾನು ಮಾಡಿದಂತಹ ಒಂದು ಮನೆ ಕೆಲಸಗಳು, ಮನೆಯೆಲ್ಲ ಮನೇಲಿ ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ಹೇಳಿನೇ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ. ಯಾಕಂದರೆ ಮಕ್ಳಿಗೆ ರಜಾ ಬರ್ತಾ ಒಂದು ಸ್ವಲ್ಪ ಬೇಗ ಎಲ್ಲ ಮನೆ ಕ್ಲೀನ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಇನ್ನು ಎಕ್ಸಾಮ್ ಹತ್ರ ಬಂದುಬಿಡುತ್ತಲ್ಲ, ಸೊ ಆವಾಗ ಕ್ಲೀನಿಂಗ್ ಕಡೆಗೆ ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ. ಇನ್ನೇನು ಸ್ಕೂಲ್ ಮುಗಿತಾ ಬಂತು, ಇನ್ನೊಂದು ವಾರ ಇದೆ ಎಕ್ಸಾಮ್ಗೆ ಅನ್ನೋವಾಗ ನಾನು ಸ್ವಲ್ಪ ಕ್ಲೀನಿಂಗ್ ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡಿದ್ದೆ. ಸೊ ಮಾಡಿಕೊಂಡು ತುಳಸಿ ಗಿಡಗಳು ಅಷ್ಟೇ ಒಂದು ಸ್ವಲ್ಪ ಎಲ್ಲ ಒಣಗ್ದಂಗೆ ಆಗಿತ್ತು ಗಾಳಿಗೆ. ಸೊ ಹೊಸ ತುಳಸಿ ಗಿಡ ಕೂಡ ತೊಗೊಂಬಂದಿದ್ವಿ. ಅದನ್ನು ನಾನು ಪ್ಲ್ಯಾಂಟೇಷನ್ ಮಾಡಲಿಲ್ಲ, ಹಾಗೆ ಇಟ್ಟು ಪೂಜೆ ಮಾಡಿದ್ದೆ, ಟೈಮ್ ಇದ್ದಾಗ ಮಾಡ್ಕೊಳ್ಳೋಣ ಅಂತ. ಸೊ ಪೂಜೆ ಎಲ್ಲನೂ ಮುಗಿಸಿದ್ದಾದಮೇಲೆ ಮನೇಲಿ ಆರಾಮಾಗಿ ಕೂತು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು. ಇದು ಉಂಗುರ ಬಂದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಉಂಗುರ ಟೋಟಲಾಗಿ ಬಂದು 22 ಗ್ರಾಮ್ಸ್ ಇದೆ. ಸೊ 22 ಅಂತಲೇ ಅಂದ್ಕೊಂಡಿದ್ದೀನಿ. 22ಗೆ ಆರ್ಡ್ರ್ ಮಾಡಿದ್ದು. 21 ಗ್ರಾಮ್ಸು ಸಮಥಿಂಗು ಅವ್ರು ಮಾಡಿದರು, ಯಾಕಂದರೆ 22 ಅಬವ್ ಮಾಡಿಲ್ಲ ಅವರು. ಸೊ ಇಲ್ಲಿ ಬಂದು ಆ ಕಡೆ ಈ ಕಡೆ ಶಂಕುಚಕ್ರ ಇತ್ತು. ನಮಗೆ ಶಂಕುಚಕ್ರ ಬೇಡ, ಯಾಕಂದರೆ ಕೆಲವು ಟೈಮಲ್ಲಿ ನಾನ್ ವೆಜ್ ಎಲ್ಲ ತಗೊಳ್ತೀವಿ. ಸೊ ಆವಾಗ ದೇವ್ರದ್ದು ಒಂದು ಚಿಹ್ನೆ ಅಲ್ವಾ, ಅದು ಹಾಕ್ಕೊಳ್ಳೋದು ಯಾಕೆ, ಆ ಥರದ್ದು ಬೇಡ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ರಿ ಅಂದರೆ ನವಿಲ್ ಡಿಸೈನು ಬರೋ ಥರ ಯಾವುದಾದ್ರೂ ಒಂದು ಒಳ್ಳೆ ನವಿಲ್ ಡಿಸೈನೋ ಇಲ್ಲ ಫ್ಲವರ್ ಡಿಸೈನೋ ಯಾವುದಾದ್ರೂ ಬರೋ ಥರ ಅಲ್ಲಿಗೆ ಮ್ಯಾಚ್ ಮಾಡಿಕೊಡಿ ಅಂತ ಹೇಳಿ ಅದಕ್ಕೆ ಕಸ್ಟಮೈಸ್ ನಾವು ಬಂದು ನಾವು ಏನು ಕೊಡ್ತೀವೋ ಕಸ್ಟಮರ್ಸು ಆ ಡಿಸೈನ್ ಅವ್ರು ಮಾಡಿಕೊಡ್ತಾರೆ. ಸೊ ಡಿಸೈನ್ ಒಂದು ಸ್ವಲ್ಪ ಯೂನಿಕಾಗಿರಲಿ ಅಂತ ಮಾಡಿಸ್ಕೊಂಡಿದ್ದು. ಹಾಲ್ ಮಾರ್ಕ್ ಇದೆ ನೋಡಿ 916. ಸೊ ಇದನ್ನು ಬಂದು ಸುಮತಿ ಜ್ಯುವೆಲರಿ ಯಲಹಂಕದಲ್ಲಿ ತೊಗೊಂಡಿದ್ದು ಫೆಬ್ರವರಿ ಮಂತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ತುಂಬ ದಿವಸ ಆದಮೇಲೆ ವ್ಲಾಗ್ ಹಾಕಿದ್ದೀನಿ. ಟೇಕ್ ಕೇರ್, ಬಾಯ್.